70 ವರ್ಷ ಹಿಂದೆ ಒಂದು ಚಿಕ್ಕ ಹುಡುಗ ಸಿನಿಮಾ ಪೋಸ್ಟರ್ನ ನೋಡಿ ಒಂದು ಬಾಡಿ ಬಿಲ್ಡರ್ನ ಆಶ್ಚರ್ಯವಾಗಿ ನೋಡ್ತಾರೆ. ಆದ್ರೆ ಅವತ್ತು ಅವ್ರಿಗೆ ಗೊತ್ತಿಲ್ಲ 20 ವರ್ಷ ಆದ್ಮೇಲೆ ಆ ಪೋಸ್ಟರ್ ಅಲ್ಲಿರೋ ಬಾಡಿ ಬಿಲ್ಡರ್ನ ಬೀಟ್ ಮಾಡ್ತಾರೆ. ಇವತ್ತು ನಾವು ಅರ್ನಾಲ್ಡ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. 1947 ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡೋದಕ್ಕೆ ಸಣ್ಣಗಿರೋದ್ರಿಂದ ತುಂಬಾ ಜನ ಅವ್ರನ್ನ ರೇಗಿಸ್ತಾರೆ. ಅವ್ರ ಅಪ್ಪಗೂ ಇವ್ರನ್ನ ಕಂಡ್ರೆ ಇಷ್ಟ ಆಗಲ್ಲ. ಹೆಂಗಾದ್ರೂ ಮಾಡಿ ನನ್ ಸ್ಟ್ರಾಂಗ್ ಆಗ್ಬೇಕು ಹಂಗಂತ ಡಿಸೈಡ್ ಮಾಡ್ತಾರೆ. 15 ವಯಸ್ಸಿರುವಾಗ ಜಿಮ್ ಅಲ್ಲಿ ಜಾಯಿನ್ ಮಾಡ್ತಾರೆ. ಅವ್ರ ಊರಲ್ಲಿ ಬಾಡಿ ಬಿಲ್ಡರ್ಸ್ ಪೋಸ್ಟರ್ಸ್ ನ ಹಚ್ಚಿದ್ರೆ ಆ ಪೋಸ್ಟರ್ ಮುಂದೆ ನಿಂತ್ಕೊಂಡು ಒಂದು 10 ನಿಮಿಷ ಅದನ್ನ ನೋಡ್ಬಿಟ್ಟೆ ಹೋಗ್ತಾರೆ. ಅಷ್ಟು ಹುಚ್ಚಿರ್ತದೆ ಬಾಡಿ ಬಿಲ್ಡಿಂಗ್ ಅಲ್ಲಿ. ಅರ್ನಾಲ್ಡ್ ಅವರು ಜಿಮ್ಗೆ ಹೋಗ್ತಿರೋದು ಅವ್ರ ಫ್ರೆಂಡ್ಸ್ ಎಲ್ಲ ಇವ್ರನ್ನ ನೋಡಿ ತುಂಬಾ ಜನ ರೇಗಿಸ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಲ್ಲ. ಜಿಮ್ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತಾರೆ. ಪ್ರೋಟೀನ್ಗೆ ಚಿಕನ್ ಮೊಟ್ಟೆ ತಗೊಳೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಸೊ ಯಾವ ಫುಡ್ ಆಗಿರ್ಲಿ ಅದನ್ನ ತಿಂತಾರೆ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಅವ್ರ ಬಾಡಿನ ಬಿಲ್ಡ್ ಮಾಡಿರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಒಂದು ರೂಲ್ ಇರುತ್ತೆ. 18 ವರ್ಷ ಆದ್ರೆ ಆರ್ಮಿಯಲ್ಲಿ 1 ವರ್ಷ ಕೆಲಸ ಮಾಡ್ಬೇಕು. ಆರ್ಮಿಯಲ್ಲಿ ಇರುವಾಗ ಅವತ್ತು ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಿದೆ ಅಂತ ಕೇಳ್ಪಡ್ತಾರೆ. ಸೊ ಆರ್ಮಿ ಕ್ಯಾಂಪ್ ಇಂದ ಎಸ್ಕೇಪ್ ಆಗಿ ಆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ವಿಷಯಕ್ಕೆ ಅವ್ರನ್ನ ಜೈಲಲ್ಲಿ ಹಾಕ್ತಾರೆ. ಅವ್ರ ಮಿಲಿಟರಿ ಸರ್ವಿಸ್ ಮುಗ್ದಾದ್ಮೇಲೆ ಮಿಸ್ಟರ್ ಯೂನಿವರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಮೆರಿಕಾಗ ಹೋಗ್ತಾರೆ. ಬರೀ 20 ವರ್ಷದಲ್ಲೇ ದ ಯಂಗೆಸ್ಟ್ ಮಿಸ್ಟರ್ ಯೂನಿವರ್ಸ್ ಆಗ್ತಾರೆ. ನೆಕ್ಸ್ಟ್ 3 ವರ್ಷದಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ಪೋಸ್ಟರ್ ನೋಡಿ ಇನ್ಸ್ಪೈರ್ ಆಗಿರ್ತಾರಲ್ಲ ಅವ್ರನ್ನ ಬೀಟ್ ಮಾಡ್ತಾರೆ. ಸೊ ಆ ವಿಷಯನೂ ಇವ್ರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ. ನೆಕ್ಸ್ಟ್ ಮಿಸ್ಟರ್ ಒಲಿಂಪಿಯಾಗ ಹೋಗಿ 1 ಸಲ ಅಲ್ಲ 3 ಸಲ ಅಲ್ಲ 7 ಟೈಮ್ಸ್ ಗೆಲ್ತಾರೆ. ಫೇಸ್ ಆಫ್ ಬಾಡಿ ಬಿಲ್ಡಿಂಗ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ನಿನ್ ಬಾಡಿ ದೊಡ್ಡದಾಗಿದೆ, ನಿಂಗೆ ಡೈಲಾಗ್ ಮಾತಾಡಕ್ಕಾಗಲ್ಲ, ನಿಂಗೆ ಆಕ್ಟಿಂಗ್ ಬರಲ್ಲ, ಈ ತರ ತುಂಬಾ ಜನ ಹೇಳ್ತಾರೆ. ಅವ್ರ ಮುಂದೆನೆ ದ ಟರ್ಮಿನೇಟರ್, ಪ್ರಿಡೇಟರ್, ದ ರನ್ನಿಂಗ್ ಮ್ಯಾನ್ ಈ ತರ ತುಂಬಾ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿ ಹಾಲಿವುಡ್ ಅಲ್ಲಿ ಒಂದು ಸ್ಟಾರ್ ಆಗ್ತಾರೆ. ಬಟ್ ಹಂಗಿದ್ರೇನು ಅವ್ರ ಹತ್ರ ದುಡ್ಡಿದೆ, ಫೇಮ್ ಇದೆ. ಬಟ್ ಜನಗೆ ಒಳ್ಳೇದ್ ಮಾಡ್ಬೇಕು ಅಂತ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ. ನೀನ್ ಹಾಲಿವುಡ್ ಸ್ಟಾರ್ ಆಗಿದ್ರೆ ಈಸಿಯಾಗಿ ಗವರ್ನರ್ ಆಗ್ಬಿಡ್ತೀಯಾ, ಈ ತರ ತುಂಬಾ ಜನ ಹೇಳ್ತಾರೆ. ಬಟ್ ಇದನ್ನೆಲ್ಲ ಅವ್ರ ಕಿವಿಯಲ್ಲಿ ಹಾಕೊಂಡಿಲ್ಲ. 2003 ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ, ಗವರ್ನರ್ ಆಗ್ತಾರೆ. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬೋದಂದ್ರೆ ಒಂದ್ ಚಿಕ್ಕ ಹುಡುಗ ಮನ್ಸ್ ಮಾಡಿದ್ರೆ ಬಾಡಿ ಬಿಲ್ಡರ್ ಆಗ್ಬೋದು, ಹಾಲಿವುಡ್ ಸ್ಟಾರ್ ಆಗ್ಬೋದು, ಗವರ್ನರ್ ಆಗ್ಬೋದು. ಸೊ ಈ ತರ ಏನ್ ಬೇಕಂದ್ರೆ ಸಾಧಿಸ್ಬೋದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಅರ್ನಾಲ್ಡ್.